ಗೋರಕ್ಷೆ ಆಗಬೇಕು ಅಂದ್ರೆ ಏನಾಗಬೇಕು ಅಂದರೆ ಗೋರಕ್ಷಣೆ ಮಾಡುವಂಥವರು, ಸನಾತನ ಧರ್ಮವನ್ನು ಗಟ್ಟಿಯಾಗಿ ಮಾತನಾಡುವಂಥವ್ರು ಜನಪ್ರತಿನಿಧಿಗಳಾಗಬೇಕು. ನಾವೇನಾಗಿವೆ ಅಂದರೆ ಬರೀ ಚುನಾವಣೆಯಲ್ಲಿ ದುಡ್ಡು ಕೊಡುವಂಥವ್ರು, ಚುನಾವಣೆಯಲ್ಲಿ ಮದ್ಯವನ್ನು ಹಂಚುವಂಥವ್ರು, ಚುನಾವಣೆಯಲ್ಲಿ ಬಂದಾಗ ಮಾತ್ರ ದುಡ್ಡು ಕೊಟ್ಟು ಹೆಂಡ ಕೊಟ್ಟು ಓಟ್ ತಗೊಂಡ ಮೇಲೆ ಈ ದೇಶದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಒಮ್ಮೊಮ್ಮೆ ಜನ ಯಾರ್ಯಾರನ್ನೂ ಆರಿಸಿ ಕಳಿಸ್ಬಿಡ್ತಾರೆ. ಮೊದಲ ನಾವು ಈ ಸರ್ಕಸ್ನಲ್ಲಿ ನೋಡ್ತಿದ್ವಿ ಜೋಕರ್ಗಳನ್ನ ತಳಿ, ಸರ್ಕಸ್ನಾಗ ಇರ್ತಿದ್ವಿ. ಜೋಕರ್ಗಳು ನೋಡಿರಲಿಲ್ಲ ಸರ್ಕಸ್ನಾಗ? ಅಲ್ಲಿದಿಂದ ನಾಟಕದಾಗ ಇರ್ತಿದ್ರು ಕೆಲವೊಂದು ಜೋಕರ್ಗಳು. ಈಗ ವಿಧಾನಸಭೆ ಒಳಗೂ ಜೋಕರ್ಗಳು ಬಂದ್ಬಿಟ್ಟಾರೆ. ಅವ್ರು ಏನು ಮಾತಾಡ್ತಾರೋ ಏನಿಲ್ಲೋ, ಏನೇನು ಮಾತಾಡ್ತಾರೋ. ನಾನು ನೋಡಿದೆ ಇವತ್ತು ರೋಡುಗಳು ಮ್ಯಾಗೆ ಗುರ್ತಾಯ್ತು ಹೆಂಗೈತಿ ಪರಿಸ್ಥಿತಿ ಚಿಕ್ಕಬಳ್ಳಾಪುರದತ್ತೇಳಿ. ನಮ್ಮ ಬಿಜಾಪುರನಾಗ ಬರ್ರಿ, ನಾ ಹೆಂಗೆ ರೋಡ್ ಮಾಡೀನಿ. ನನ್ನ ಬಿಜಾಪುರ ಹೆಂಗೆ, ನಮ್ಮದು ಧೂಳಾಪುರ ಇತ್ತು. ಈ ಭಾಳ ಮಾತಾಡ್ತಾರಲ್ಲ ಟಿ ವಿ ಮುಂದೆ, ಕೆಲವೊಂದು ಮಂದಿ ಟಿ ವಿಯವ್ರನ್ನ ಇಟ್ಕೊಂಡು ಬಿಟ್ಟಿರ್ತಾರೆ ಫಿಕ್ಸ್ ಗಿರಾಕಿಗಳನ್ನ. ಯಾಕೆ ಇಟ್ಕೊಂಡಿರ್ತಾರೆ ಗುರ್ತೈತೇನು? ಟಿ ವಿಯವರು ಒಂದು ಎಂಥದ್ದು ಬೇಕು ಗಿರಾಕಿ ಅಂತ ಜೋಕರ್ನ ಇಟ್ಕೊಂಡು ಚಲೋ ಚಲೋ ಮಂದಿಗೆ ಪ್ರಶ್ನೆ ಮಾಡ್ಕೊತ ಅಡ್ಯಾಡ್ತಾರೆ. ನಾ ಹೇಳ್ತೀನಿ ಮಾಧ್ಯಮದವ್ರಿಗೆ, ಆ ಜೋಕರ್ನ ಇಟ್ಕೊಂಡು ನನಗ್ಯಾಕೆ ಪ್ರತಿಕ್ರಿಯೆ ಕೇಳ್ತೀರಪ್ಪ? ನಿಮ್ಗೆ ಯಾರು ಚಲೋ ಮಂದಿ ಕಾಣಿಸೋದೇ ಇಲ್ಲ. ಇವತ್ತು ನೋಡ್ರಿ, ಇವತ್ತಿನ ಕಾರ್ಯಕ್ರಮದಾಗ ಯಾರೇ ಗೋದಾನದ್ದು ಯಾವ್ದಾರು ಚಾನೆಲ್ದಾರು ತೋರಿಸಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಯಾರೂ ತೋರಿಸೋದು. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನಾಳ್ ಇದೇ ಹೊಡಿತಾರ ಅವ್ರು ಹೊಡಿತಾರ, ಪೊಲೀಸರು ಒಂದು ಕೇಸ್ ಹಾಕ್ತಾರ. ಕರ್ನಾಟಕದಾಗ ಇಬ್ಬರದೇ ನಡೆದೈತಿ. ಯತ್ನಾಳ್ ಬರ್ತಾನಂದ್ರೆ ಎಲ್ಲ ಕ್ಯಾಮ್ರಾಗಳು, ಪೊಲೀಸರ ಕ್ಯಾಮ್ರಾಗಳು ಹಿಂಗೆ ಇಲ್ಲಿ ಕೊಟ್ಟಾರ ನೋಡ್ರಿ. ಇದು ನಮ್ಮ ಮಾಧ್ಯಮದವ್ರು ನನಗೆ, ನಾ ಏನು ಮಾತಾಡ್ತೀನೋ ರೆಕಾರ್ಡಿಂಗ್, ನಾ ಮಾತಾಡಿದ್ದು ಎಡಿಟ್ ಮಾಡುವಂಥ ನನ್ನ ಮಕ್ಕಳು ಭಾಳ ಅದಾರ್ತಿ ರಾಜ್ಯದ. ಅಲ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಇವತ್ತ ಒಂದು ಸತ್ಯ ಮಾತು ಹೇಳಿದ್ರು.